ಪ್ರಿಯ ಮಾಡಿರುವ ಕಥೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಅಲ್ಲ ಅತ್ತಿಯರ, ನಿಮಗೆ ಯಾಕೆ ಬೇಕಿತ್ತು ಇದೆಲ್ಲ? ನೀವು ನಮ್ಮ ತಾಯಿ ಮನೆಗೆ ಯಾಕೆ ಹೋಗಿ ಮಾತಾಡಿದ್ರಿ? ಅಯ್ಯ, ನಾನೇನವ ಮಾತಾಡೀನಿ. ಏನೋ ತಪ್ಪು ಮಕ್ಕಳು ಮಾಡ್ಯಾರ, ಕ್ಷಮಿಸಿ ಹೊಟ್ಟೆಗೆ ಹಾಕೊಂಡು ಒಳಗೆ ಕರ್ಕೋರಿ, ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ದಷ್ಟೇ. ನೀವು ಅಷ್ಟೇ ಹೇಳಿದ್ರೆ ನಂಗೇನು ಪ್ರಾಬ್ಲಮ್ ಇದ್ದಿದ್ದಿಲ್ಲ. ನೀವು ಅಷ್ಟೇ ಹೇಳಿಲ್ಲಮ್ಮ, ನಂಗೆ ಗೊತ್ತು ಏನೇನು ಹೇಳಿರಿ ಅಂತೇಳಿ. ಅಲ್ಲ ಅತ್ತಿಯರ, ನಿಮಗೆ ನಾನು ಎಷ್ಟೊತ್ತಿಗೆ ಎದ್ದೇಳಿ, ನಿಮ್ಗೆ ಯಾಕೆ ಏನು ತೊಂದರೆ ಆಯ್ತು? ಇಷ್ಟೊತ್ತಿಗೆ ಎದ್ದಾಳ, ಹಂಗೆ ಮಾಡ್ತಾಳ, ಹಿಂಗೆ ಮಾಡ್ತಾಳ, ಈಕೆ ನೆಟ್ಟು ಬಾಳೆ ಮಾಡೋದು ಗೊತ್ತಿಲ್ಲ, ಬದುಕು ಮಾಡೋದು ಗೊತ್ತಿಲ್ಲ ಅಂತೇನೋ ಬಾಯಿಗೆ ಬಂದಂಗೆಲ್ಲ ಮಾತಾಡಿರಂತೆ. ಅಲ್ಲಿ ಒಟ್ಟು ನಂಗೆ ನಾನು ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ಲ ಅಲ್ಲ? ಒಟ್ಟು ನಂಗೆ ಫ್ರೀಡಮ್ ಅನ್ನೋದೇ ಇಲ್ಲ ಈ ಮನೆ ಒಳಗೆ. ನಾನು ಅಡಿಗೆ ಮನೆ ಹೆಂಗಾರ ಇಟ್ಕೊಳ್ಳಿ, ನಿಮಗೆ ಏನು ಪ್ರಾಬ್ಲಮ್? ನೀವಿರೋದು ಹಳ್ಳಿ ಒಳಗೆ ಓದಿಲ್ಲ. ಅಯ್ಯೋ, ಬಂದಾಗ 4 ದಿನ ಇರ್ಬೇಕು, ಹೋಗ್ಬೇಕು. ಅದು ಹಂಗ ಇದು ಹಿಂಗ ಅಂತೇಳಿ ಪಾಠ ಮಾಡೋದಲ್ಲ. ಇದು ನಂದಿನಿ, ಯಾಕೆ ಹಂಗೆ ಮಾತಾಡಕತ್ತಿ? ಹಂಗೆ ಮಾತಾಡಕತ್ತೇನೆ? ಯಾಕೆ ಸುಮ್ಮನೆ ಮಾತಾಡಕತ್ತಿಲ್ಲ ನಾನು ರಾಹುಲ್? ಇವರು ಹೋಗಿ ನನ್ನ ಬಗ್ಗೆನೇ ನನ್ನ ಮನ್ಯಾಗ ನನ್ನ ಪೇರೆಂಟ್ಸ್ ಮುಂದೆ ಕಂಪ್ಲೇಂಟ್ ಮಾಡಿ ಬಂದಾರ. ಅದು ತಪ್ಪು ಮಾಡಿದ ಒಳಗೆ ಕರ್ಕೋರಿ ಅಂತ ಹೇಳಿದ್ ಬೇರೆ ಮಾತು. ಅದೇನು ಹೇಳ್ಯಾರ ಗೊತ್ತಿಲ್ಲ, ಆದ್ರೆ ನನ್ನ ಬಗ್ಗೆ ಇವ್ರು ಬೈದೆ ಬಂದಿರೋದು. ನಿಂಗೆ ಯಾರು ಹೇಳಿದ್ರೀಗ? ಇನ್ಯಾರು ಹೇಳ್ತಾರ? ನನ್ನ ಅಜ್ಜಿ ಹೇಳಿದ್ದೆ. ಓ, ಫೋನ್ ಮಾಡಿದ್ಯಾ? ಮಾತಾಡಿದ್ರ ಅವ್ರು ನಿನ್ನ ಹತ್ರ? ಚಲೋತಂಗ ಯಾವಾಗ ಕರ್ಕೋತಾರಂತ ಮನೆಗೆ? ಯಾವಾಗ ಹೋಗೋದು ನಾವು? ಅಲ್ಲ, ನಾವಂತಂದ್ರೆ ನೀನು. ಅವ್ರೇನು ನನ್ನ ಹತ್ರ ಚಲೋ ಮಾತಾಡಕಲ್ಲ. ಅಷ್ಟಕ್ಕೂ ನಾನೇ ಫೋನ್ ಮಾಡಿದ್ದು. ಏನ್ ಮಾಡಕತ್ತಾಳ ಅವ್ವ, ಅಪ್ಪ ಆರಾಮೈತಾ, ಅಪ್ಪ ಇದನ್ನ ನನ್ನ ಮೇಲೆ ಸಿಟ್ಟೈತಾ ಅಂತೇಳಿ ಮಾತಾಡೋಣ ಅಂತ ಹಚ್ಚಿದ್ರೆ ನಮ್ಮ ಅಪ್ಪಾಜಿ ಫೋನ್ ಅವ್ರು ಎಬ್ಸ್ಲಿಲ್ಲ, ಕಟ್ ಮಾಡಿ ಹೋಗಿದ್ರು. ಇನ್ನ ನಮ್ಮ ಅವ್ವನ ಫೋನಿಗೆ ಹಚ್ಚಿದ್ರೆ ಸ್ವಿಚ್ ಆಫ್ ಅಂತ ಬಂತು. ಮನೆಯಾಗಿರೋ ಫೋನಿಗೆ ಹಚ್ಚಿದ್ದು, ಅದನ್ನ ಅಜ್ಜಿ ಎಬ್ಸಿದ್ರು. ಎಬ್ಸಿ ಮಾತಾಡುವತ್ನಾಗ ಅವ್ರು ಹೇಳಿದ್ರು, ಮೊದಲು ನೆಟ್ಟು ಗಂಡನ ಮನೆ ಬಾಳೆ ಮಾಡೋದು ಕಲಿ, ಆಮೇಲೆ ಇಲ್ಲಿಗೆ ಬರವಂತಿ. ಏನ್ ಮಕ್ಕ ಇಟ್ಕೊಂಡು ಇಲ್ಲಿಗೆ ಬರ್ತಿ? ನಿನ್ನ ಹೆಸರು ಹಿಡಿದ್ರೆ ಯಾರಿಗೂ ಆಗ್ವಲ್ತಿಲ್ಲ, ನಿಮ್ಮ ಅತ್ತಿ ಬಂದು ಹಿಂಗೆಲ್ಲ ಹೇಳಿ ಹೋದ್ರು. ನಿಂಗೇನು ಬುದ್ಧಿ ಎಲ್ಲಿಟ್ಟಿ ನೀನು? ನಿನಗೊಂದು ಸ್ವಲ್ಪ ಬಾಳೆ ಬದುಕಿನ ಖಬರ್ ಐತೆ ಅಂತೇಳಿ ಬಾಯಿಗೆ ಬಂದಂಗೆ ಬೈದ್ರು. ಗೊತ್ತನ? ನೋಡ್ರಿ, ನನ್ನ ಮರ್ಯಾದಿನ ನನ್ನ ಫ್ಯಾಮಿಲಿ ಒಳಗೆ ಹೋಗಿ ತೆಗೆದು ಬಂದಾರ ಇವ್ರು. ಮತ್ತೆ ನಂಗೆ ಬೇಜಾರು ಅಕ್ಕತೆ ಆಗೋದಿಲ್ಲ. ಯಾಕವ ಹಂಗೆ ಮಾಡಕ್ ಹೋದಿ? ಯಾಕೆ ಹಂಗೆಲ್ಲ ಹೇಳಕ್ ಹೋದಿ? ಥೋ, ನೀ ಹೇಳ್ಬಾರ್ದಾಗಿತ್ತವ. ಹಂಗಲ್ಲ, ನಾ ಏನು ಹೇಳ್ಬಾರ್ದು ಹೇಳಿಲ್ಲ. ನೋಡ್ವಾ, ಹಂಗೆ ಮಾಡಕ್ಕೆ ಹೋಗ್ಬೇಡ. ಸಣ್ಣ ಮಕ್ಕಳು ತಿಳಿಲಾರ್ದ ಮಾಡ್ಯಾರ. ಈಗ ನಾನು ನನ್ನ ಮಗನ ಕ್ಷಮಿಸಿ ಒಳಗೆ ಬಿಟ್ಕೊಂಡಿಲ್ಲನ, ನೀವು ಯಾಕೆ ಹಂಗೆ ಮಾಡ್ತೀರಿ? ನೀವು ಕ್ಷಮಿಸಿ ಒಳಗೆ ಬಿಟ್ಕೋರಿ, ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಅಂತೆಲ್ಲ ಹೇಳಿದೆ. ಅವ್ರು ಎಷ್ಟು ಮಾತಾಡಿದ್ರು ಗೊತ್ತಾ ಬಾಯಿಗೆ ಬಂದಂಗೆ. ಅಂತಾರ ನನ್ನ ಮಗಳು ಜಾಣೆ, ಆಕಿ ಎಷ್ಟು ತಿಳುವಳಿಕಸ್ತೆ, ಆಕಿ ಒಳ್ಳೆ ಹುಡುಗಿ, ಅಂತಾಕಿನ ನೀವು ನಿನ್ನ ಮಗ ಮಳ್ಳು ಮಾಡಿ ಕರ್ಕೊಂಡೋದ, ಹಂಗೆ ಮಾಡಿದ ಹಿಂಗೆ ಮಾಡಿದ ಅಂತ ಹೇಳಕತ್ತಾರ. ಮತ್ತು ನಂಗೆ ಬೇಜಾರಾಕತೆ ಆಗೋದಿಲ್ಲ, ಹೇಳಿ ನೋಡೋಣ. ಅದಕ್ಕೆ ಯವ್ವ, ನಿನ್ನ ಮಗಳೇನು ದೊಡ್ಡ ಶಾಣೆ ಅಲ್ಲ, ನಿನ್ನ ಮಗಳೇನು ತಿಳುವಳಿಕಸ್ತಲ್ಲ ಅಂತೇಳಿ ಹೇಳಿದ್ ನಾನು. ಅವ್ರು ಅಂತಾರೆ, ಯಾಕಂದ್ರೆ ದೊಡ್ಡ ಮನೆಯಿಂದ ನಾನು ಕರ್ಕೊಂಬಂದಿರೋದು, ಅದಕ್ಕೆ ಅಂತಾರ. ಅವ್ರೊಂದು ಮಾತಂದ್ರೆ ಅನಿಸ್ಕೋಬೇಕು, ಅದಕ್ಕೆ ರಿಟರ್ನ್ ಉತ್ತರ ಕೊಡ್ಬೇಕು. ಅವರು ಎಷ್ಟಾದ್ರೂ ರಿಚ್ ಪೀಪಲ್. ಯವ್ವ ತಾಯಿ, ರಿಚ್ ಆದ್ರೂ ಅಷ್ಟೇ, ಸೀರೆ ಕುಚ್ಚಾದ್ರೂ ಅಷ್ಟೇ. ಏನು ಇಲ್ಲೋಡ, ಅವರೇ ಮನಸ್ರ ನಾವು ಮನಸ್ರ. ಅವ್ರು ತಿನ್ನೋದು ಅನ್ನನ, ನಾವು ತಿನ್ನೋದು ಅನ್ನನ. ಅವ್ರಿಗೆ ಹೊಟ್ಟೆ ಹಸ್ತ್ರ ಹಸಿವೆ ಆಗೈತೆ ಅಂತ ಗೊತ್ತಾಕತಿ, ನಮಗೂ ಹೊಟ್ಟೆ ಹಸ್ತ್ರ ಹಸಿವೆ ಆಗೈತೆ ಅಂತ ಗೊತ್ತಾಕತಿ. ನಿದ್ದೆ ಬಂದಾಗ ಮಕ್ಕೊಂತಾರ, ಎತ್ತರದಾಗ ಹೇಳ್ತಾರ. ನಿದ್ದೆ ಬಂದಾಗ ಮಕ್ಕೊಂತೇವಿ, ಎತ್ತರದಾಗ ಹೇಳ್ತೀವಿ. ಎಲ್ಲ ಒಂದೇ. ಅವ್ರ ಹತ್ರ ರೊಕ್ಕ ಐತಿ, ನಮ್ಮ ಹತ್ರ ಇಲ್ಲ ಅನ್ನೋದು ಅಟ್ಟೆ. ಏನ ಆತ, ಇದೇ ದೊಡ್ಡ ಪರ್ಕಲ್ಲ. ಅವ್ರಿಗೂ ಮಾನ ಮರ್ಯಾದೆ ಐತಿ, ನಮಗೂ ಐತಿ, ನನಗೇನಿಲ್ಲ ಅಂತ ತಿಳ್ಕೊಬೇಡ. ಅದಕ್ಕೆ ನಿಮ್ಮವ್ವ ಅವರೆಲ್ಲ ಮಾತಾಡಿದ್ದಕ್ಕೆ ಉತ್ತರ ಕೊಟ್ಟು ಬಂದೆ. ನಿನ್ನ ಮಗಳು 11 ಕೇಳ್ತಾಳ, ನೆಟ್ಟಗೆ ಬಾಳೆ ಬದುಕು ಮಾಡೋದು ಗೊತ್ತಿಲ್ಲ, ಒಂದು ನಾಷ್ಟ ಮಾಡೋದು ಗೊತ್ತಿಲ್ಲ, ಒಂದು ಅಡುಗೆ ಮಾಡೋದು ಗೊತ್ತಿಲ್ಲ, ಅವನಿ ಏನೋ ತಿಪ್ಪೆಗಿರ್ತೈತಿ. ತಾನ 30,000 ತೊಗೊಂಡು ಬಾಳೆ ಬದುಕು, ಯಾರು ರೇಷನ್ ಹಾಕೊಂಡು ಜೀವನ ಮಾಡ್ಯಾರು, ತೊಗೊಂಡು ಪಾರ್ಲರಿಗೆ ಮಕ ತಿಕ್ಕಿಸ್ಕೊಳಕ್ಕಾರ. ಮಕ ಏನು ಬದಲಿ ಆಗಿಲ್ಲವ, ಇದ್ದಿದ್ದಂಗೆ ಐತಿ. ಆದ್ರೂ ರೊಕ್ಕ ಹಾಳು ಮಾಡೋದು ಇದೊಂದು ಕಲ್ತು ಬಿಟ್ಟಾವು ಅಂತ ಹೇಳಿದೆ. ನೀವು ಆ ಸವಿತಾ ಹನಿಮೂನಿಗೆ ಹೋಗಾಳ ಅಂತೇಳಿ ನನ್ನ ಸಸಿ ಗಂಟು ಬಿದ್ದಾಳ ಅಂತ ಯಾಕೆ ಹೇಳಿದ್ರಿ? ಹೌದು, ಯಾಕೆ ಟ್ರಿಪ್ ಹೋಗಿದ್ ನೋಡಿ ಅಲ್ಲ ಫೋನ್ಯಾಗ ಅಂತ ಬಡ್ಕೊಂಡು, ರಾಹುಲಾ ನಾವು ಹೋಗ್ಬೇಕು, ರಾಹುಲಾ ನಾನು ಹೋಗ್ಬೇಕು ಅಂತೇಳಿ ನನ್ನ ಮಗನ ಕರ್ಕೊಂಡು ಹೊಂಟಿಯಲ್ಲ ಈಗ. ನೋಡಿದ್ರ ಇದಕ್ಕೆ ಇದ್ದೇ ಕಾರಣಕ್ಕೆ ನನಗೆ ಅತ್ತಿ ಮಾವ ನಾದ್ನೇರ್ ಯಾರು ಇಲ್ಲದೆ ಇರೋ ಲೈಫ್ ಬೇಕು ಅಂತ ಹೇಳಿದ್ದೆ. ನೀವು ಅದು ಹೆಂಗ್ ನೀವು 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 ಇವ್ರನ್ನ ಕರ್ಕೊಂಬಂದು ಮನೆಗೆ ಇಟ್ಕೊಂಡಿರಿ? ನಾನು ನಿಮ್ಮ ಜೊತೆಗೆ ಇರಕ್ ಸಾಧ್ಯನೇ ಇಲ್ಲ ಅಂತ ತಿಳ್ಕೊರಿ. ನನ್ನ ಫ್ರೀಡಮ್ ಲೈಫ್ ಹಾಳಾಗಿ ಹೋಗ್ತಿದೆ. ರಾಹುಲ್, ನೀವು ಮಾಡ್ತಿರೋದು ನಿಮಗಾರ ಸರಿ ಐತಿ? ಅದು ಹಂಗಲ್ಲ ನಂದಿನಿ, ನಾ ಹೇಳ್ತೇನೆ ತಡಿ. ಏನ್ ಹೇಳ್ತೀರಿ? ಅಲ್ಲ, ನಿಮ್ಗೆ ಹೇಳಿದ್ದೆ ನಾನು ಸಪ್ರೇಟ್ ಆಗಿರ್ಬೇಕು ಅಂತ. ನೀವು ಹೇಳಿದ್ರಿ ನನಗೂ ಯಾವ ಫ್ಯಾಮಿಲಿ ಜಂಜಾಟ ಬೇಡ, ನಾನು ಸಪ್ರೇಟ್ ಆಗಿರ್ತೀನಿ ಅಂತ. ಕೆನಡಾದಾಗ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ರಿ. ಕೆನಡಾಕ್ಕೆ ಹೋಗಕ್ಕೆ ಇನ್ನೂ ಏನು ಯೋಚನೆನೇ ಮಾಡವಲ್ರಿ. ಏನ್ ಮಾಡ್ಲಿ? ನಾನು ನಿನ್ನ ಹತ್ರ ಸುಳ್ಳು ಯಾಕೆ ಹೇಳಿ? ನನ್ನ ಬಿಸ್ನೆಸ್ ಸ್ವಲ್ಪ ಲಾಸ್ ಆಗೈತಿ. ಟ್ರಾವೆಲ್ ಏಜೆನ್ಸಿ ಕರೆಕ್ಟಾಗಿ ನಡಿವಲ್ತು, ತೊಂದರೆ ಆಗೈತಿ. ಸ್ಯಾಲ್ರಿ ಮೈಮ್ಯಾಗ ಬಂತು, ಹಾಗಾಗಿ ಡ್ರಾಪ್ ಆಯ್ತು ಐಡಿಯಾ. ಇಲ್ಲ, ಕೆನಡಾದಾಗ ಮಾಡಬೇಕಿತ್ತು ನಾನು. ನೀ ಏನು ತಿಳ್ಕೊಳಂಗಿಲ್ಲ ಅಂದರೆ ಸ್ವಲ್ಪ ನನಗೆ ದುಡ್ಡು ಅರೇಂಜ್ಮೆಂಟ್ ಮಾಡ್ಕೊಡೋಕ್ಕಾಗುತ್ತಾ? ಸ್ವಲ್ಪ ದುಡ್ಡು ಎಲ್ಲಿದರ ವ್ಯವಸ್ಥೆ ಆತಂದರೆ ನಾನು ಕೆನಡಾದಾಗ ಸೆಟ್ಲ್ ಆಗ್ಬಿಡೋಣ ಅಂತ. ಏನಂತಿ? ಏನು ದುಡ್ಡು ನಾನು ಅರೇಂಜ್ ಮಾಡ್ಕೊಡ್ಬೇಕಾ? ನಾನು ಅರೇಂಜ್ ಮಾಡೋದಾದ್ರೆ ನೀವು ಯಾವ ಸೀಮೆ ಬಿಸ್ನೆಸ್ ಮ್ಯಾನ್? ನೀವು ಫಸ್ಟ್ ಹೇಳಿದ್ರಾ ನೀವು ಕೊಟ್ಟರೆ ನಾನು ಹೋಗಲ್ಲಿ ಮಾಡ್ತೀನಿ ಅಂತ? ಹೊರದೇಶಕ್ಕೆ ಹೋಗಿ ಸೆಟ್ಲ್ ಆಗ್ಬೋದು ಅನ್ನೋ ಆಸೆಗೆ ನಾನು ಹೂ ಅಂತ ಒಪ್ಕೊಂಡ್ಬಿಟ್ಟೆ. ಆದರೆ ನನಗೆ ನಿಜವಾಗ್ಲೂ ಇಷ್ಟೆಲ್ಲ ನಿಮ್ಮ ಹತ್ರ ಪ್ರಾಬ್ಲಮ್ ಐತಿ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನೀವು ಮೊದಲು ಇದ್ದಿದ್ದ ಥರನೇ ಬೇರೆ, ಈಗ ಮಾಡ್ತಾ ಇರೋದೇ ಬೇರೆ. ಹಂಗನವ ಪ್ರೀತಿ ಮಾಡೋ ಹೊತ್ನ್ಯಾಗ ಈ ಗಂಡ್ಮಕ್ಳು ಹುಯ್ ಅಂತ ರೊಕ್ಕನೂ ಖರ್ಚು ಮಾಡ್ತಾರ, ಇದ್ದದಿಲ್ಲದ ಆಡಂಬರ ಎಲ್ಲದ ಹಾಕಿ ಮೆರೆಸ್ತಾರ. ಮದುವೆ ಆದ್ಮೇಲೆ ಅಲ್ಲ ಗೊತ್ತಾಗದ ನಿಜ ಜೀವನ ಹೆಂಗೈತಿ, ಹುಡುಗನ ಜೀವನ ತೂತ್ ಎಷ್ಟದಾವು ಅಂತೇಳಿ. ನೋಡ್ರಿ ಮಾತಾಡೋದು ನೋಡ್ರಿ.
ರಾಹುಲ್ ನಂಗೆ ನಿಜ ಬೇಜಾರಾಗಕತ್ತೈತಿ. ಬೇಜಾರಾಗಬೇಡ, ಹೆಂಗಿದ್ರು ನಾಳೆ ನಾವು ಟ್ರಿಪ್ ಹೊಂಟಿವಲ್ಲ, ಯಾಕೆ ಬೇಜಾರಾಕಿ? ಖುಷಿ ಖುಷಿಯಿಂದ ಹೋಗಿ ಬರೋನು. ನೀ ಬಿಸ್ನೆಸ್ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಆತಾ. ಇದು ಸ್ವಲ್ಪ ನಿನ್ನ ಹತ್ರ ಈಗ ಸದ್ಯದ ಮಟ್ಟಿಗೆ ಒಂದು ಸ್ವಲ್ಪ ಗೋಲ್ಡ್ ತೊಗೊಂಡು ಬಂದಿಯಲ್ಲ ನೀನು, ಈಗ ಒಂಚೂರು ನನಗೆ ನೀನು ಅದನ್ನು ಕೊಟ್ಟರೆ ಒತ್ತಿ ಇಟ್ಟು ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಬಿಸ್ನೆಸ್ ಚೆನ್ನಾಗಿ ರನ್ ಆಗೋ ಹೊತ್ನಾಗ ಅದನ್ನು ಬಿಡಿಸ್ಕೊಂಡ್ರಾತು ಅಂತ. ಸ್ವಲ್ಪ ಕೊಡ್ತೀಯಾ ನಿನ್ನ ಜುವೆಲ್ಸ್? ಅಲ್ಲ ತಂದೀನಿ, ಆದ್ರೆ ಅದ್ರಾಗ ಏನೈತಿ? ಈಗ ನೀ ಕೊಟ್ಟಿ ಅಂದರೆ ನಾವು ಹೊರದೇಶಕ್ಕೆ ಹೋಗಿ ಸೆಟ್ಲ್ ಆಕ್ಕೇವಿ ಅದೇ ದುಡ್ಡಿಂದ. ಬರೀ ಒತ್ತಿ ಇಡೋದಷ್ಟೇ, ಮತ್ತೆ ಬಿಡಿಸ್ಕೊಂತೀನಿ. ಸೆಟ್ಲ್ ಆಗಿ ಆಮೇಲೆ ನೋಡು ನಮ್ಮನ್ನು ಹೆಂಗೆ ಹಿಡ್ದರೆ ಯಾರಿಲ್ಲ. ಬಂಗಾರ ಅದು ಎಲ್ಲ ಇರೋದೇ ಕಷ್ಟ ಕಾಲಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳಲ್ಲನ. ಹಾಂ, ನೋಡಿ ವಿಚಾರ ಮಾಡು. ಈಗ ನೀ ಕೊಟ್ಟರೆ ಅದು ನಾನು ನಿಜವಾಗ್ಲೂ ನನ್ನ ಬಿಸ್ನೆಸ್ನ ಚಲೋ ಒಂದು ಹಂತಕ್ಕಂತ ತೊಗೊಂಡೋಗಿ ಆಮೇಲೆ ನಾವು ಒಂದು ಮಟ್ಟಕ್ಕೆ ಹೋಗಿ ನಿಮ್ಮ ಅಪ್ಪ ನಿಮ್ಮವ್ನು ಇದ್ರಿಗೆ ನಿಂದಿರ್ಬೋದಲ್ಲ. ನೋಡವ ಇಷ್ಟು ಒಳ್ಳೆ ಬಿಸ್ನೆಸ್ ಮ್ಯಾನ್ ನಾ ಮದುವೆ ಮಾಡ್ಕೊಂಡೀನಿ, ನಾನೇನು ಕಮ್ಮಿ ಅಲ್ಲ, ಯಾಕೆ ಸುಮ್ಮನೆ ಬೇಜಾರು ಮಾಡ್ಕೊತೀರಿ ಅಂತೇಳಿ ಎಲ್ಲ ಮಾತಾಡ್ಬೋದಲ್ಲ. ಸರಿ ಆಯ್ತು. ಎಷ್ಟು ಬೇಕಾಗ್ಬೋದು? ನನಗೊಂದು 20 ಲಕ್ಷ ರೂಪಾಯಿ ಬೇಕು. 20 ಲಕ್ಷ? ಅಲ್ಲ 20 ಲಕ್ಷ ಅಂದ್ರೆ ಆಯ್ತಾ ಇಲ್ಲ? 20 ಲಕ್ಷ ನಂಗೆ ಗೊತ್ತು, ನಿನ್ನ ಒಡವೆ ಎಲ್ಲ ತೊಗೊಂಡು ಬಂದಿಯಲ್ಲ, ಅದ್ರೊಳಗೆ ಒಂದು 2-3 ನೆಕ್ಲೆಸ್ ಕೊಟ್ಟರೆ ಸಾಕು. ಅಷ್ಟು ಏನು ಕೊಡಬೇಕಾಗಿಲ್ಲ, ಅಷ್ಟು ಕೊಟ್ಟರೆ ಸಾಕು, ಬೇಕಾದಷ್ಟು ಆಕೈತಿ. ಏನಂತಿ? ಅದೇನು ಸರಿ, ಆದ್ರೂ 20 ಲಕ್ಷ ರೂಪಾಯಿ ಅಂದ್ರೆ ಆ್ಯಕ್ಚುಲಿ ಅದು ಕಡಿಮೆ ಬೀಳ್ತದೆ ಗೊತ್ತಾ. ಆಮೇಲೆ ನಮ್ದು ವ್ಯವಹಾರ ಚೆನ್ನಾಗಿ ನಡೀತು, 20 ಲಕ್ಷ ರೂಪಾಯಿ ತಿಂಗಳದೊಳಗೆ ದುಡಿತೀವಿ ಗೊತ್ತಾನ. ಎಷ್ಟು ದುಡ್ದು ಎಷ್ಟು ಬಿಟ್ಟು ನೋಡಿ ವಿಚಾರ ಮಾಡು. ನಿನಗೆ ಬಿಟ್ಟಿದ್ದು. ನನಗೀಗ ಸದ್ಯದ ಮಟ್ಟಿಗೆ ಯಾವ ಕೆನಡಾಕ್ಕೂ ಹೋಗೋ ಪರಿಸ್ಥಿತಿ ಒಳಗೆ ನಾನಿಲ್ಲ. ಏನು ಈಗ ನಾಳೆ ಟ್ರಿಪ್ಪಿಗೆ ಹೋಗಿ ಬರೋಣ, ಬಂದ ಮೇಲೆ ವಿಚಾರ ಮಾಡು. ಒಂದ್ಸಲ ಬೇಕಾದ್ರೆ ನಿಮ್ಮ ಅಪ್ಪನ ಮನೆಗೆ ಹೋಗಿ ಮಾತಾಡ್ತೀನಿ ಅಂದರೆ ಮಾತಾಡು. ಅವರೇ ಕೊಟ್ಟರು ಅಂದರೆ ಇನ್ನೂ ಒಳ್ಳೇದೆ. ಏನಂತಿ? ನಿನ್ನ ಬಂಗಾರ ನಿನ್ನ ಕಡೆನೇ ಇರ್ತೈತಿ. ಅವಾಗವಾಗ ನೀನು ತವ್ರ ಮನೆಗೆ ಹೋಗಿ ಮಾತಾಡ್ತಿದ್ರೆ ಮಾತ್ರ ನೀನು ಒಬ್ಬಕ್ಕೆ ಮಗಳನ್ನೇ ಅದಿ ಅನ್ನೋದು ಅವರಿಗೆ ನೆನಪಿರ್ತೈತಿ. ನೀ ಏನಾರು ಸುಮ್ಮನೆ ಅದಿ, ನಿಮ್ಮ ಅಣ್ಣ ಎಲ್ಲ ಆಸ್ತಿನೂ ಹೊಡ್ಕೊಂಡು ನಿಮ್ಮ ಅತ್ತಿಗೆಮ್ಮ ನಿನ್ನ ಕೈಗೆ ಕೊಡೋದು ಚಂಬೆ. ಆತು. ಆದ್ರೆ ನಿಮ್ಮ ಅವ್ಗೆ ಹೇಳ್ರಿ ಹೋಗಿ ನನ್ನ ಬಗ್ಗೆ ಇಲ್ಲ ಬರೋ ಚಾಡ ಹೇಳ್ಬೇಡ ಅಂತೇಳಿ. ಅಲ್ಲ ಅಪ್ಪೆ, ಯಾಕೆ ಯಾ ನಮ್ನಿ ಬಾಯಿ ಬಂದಂಗೆ ಮಾತಾಡ್ತಾಳ? ಅತ್ತಿ ಅನ್ನೋದು ಏನಾರ ಕಿಮ್ಮತ್ತೈತೆ ಆಕಿಗೆ? ಅವ ಸ್ವಲ್ಪ ಸಮಾಧಾನ ಮಾಡ್ಕೊ, ಬಿಟ್ಟು ಹಿಡಿಬೇಕು. ಏನು ಸ್ವಲ್ಪ ಸಮಾಧಾನ ಮಾಡ್ಕೊ. ಏನು ಸಮಾಧಾನ ಮಾಡ್ಕೊಳ್ಳೋದು? ಏನಾಗಕತ್ತೈತೆ ಅನ್ನೋದು ತಿಳಿವಲ್ತಲ್ಲ. ಊರಿಗೆ ಹೋಗ್ಬೇಕು ಅಂತ ಮಾಡಿದ್ದೆ, ಇಲ್ಲ ಊರಿಗೆ ಹೋದೆ ಅಂದರೆ ಏನು ಈ ಮನೆ ಮುಳುಗ್ಸೆ ಕೈ ಬಿಡ್ತೈತಿ ಹುಡುಗಿ. ನೋಡೋಣ ಇನ್ನೊಂದು ವಾರ ಇದ್ದು ಏನೇನು ಅಕ್ಕತಿ ಅಂತಾರ ನೋಡ್ಬೇಕಾಗೈತಿ. ಅವ್ರ ಹತ್ರ ಮಾತಾಡಿದ್ನೆಲ್ಲ ಅವ್ರೇನು ಏನು ಕ್ಷಮಿಸಂಗೆ ಏನು ಕಾಣವಲ್ರಪ್ಪ. ಏನು ಹಾಳಾಗಿ ಹೋಗಿದ್ದೆ ಬೇಸಾತ ನಂಗೆ ಬಿಟ್ಟು ಕುಂತಾರೋ ಏನು ಸುಡ್ಗಾಡ. ಅಂತೂ ನೆನೆಸ್ಕೊಂಡು ಬಂದಲ್ಲವಾ, ಬರ್ಬೇಕನ್ನೋದು ಐತಿ ಬಿಡ ನಮಗೂ. ಎಲ್ಲಕ್ಕೆ ಹೇಳ ಮನ್ಯಾಗ ಒಂದು ಕೆಲಸ ಈಗ ನಮ್ಮ ಹೋಗಿ ಹೇಳಿ ಬಂದಿದ್ದೆ. ಅಂದರೆ ಕುಬ್ಸ ಇಟ್ಕೊಂಡೇವೆ, ಸೋಮವಾರ ದಿನ ಕುಬ್ಸ ಐತಿ. ಏನು ತಪ್ಪಿಸ್ಲಂಗೆ ಬರ್ಬೇಕು. ಇವ್ರು ಪಾರ್ವತಿ ಮತ್ತೆ ಪಾಟೀಲ್ ಅಣ್ಣಾರು ಬಂದಿದ್ರ? ಇಲ್ಲ, ಅವ್ರೇನು ಬಂದಿಲ್ಲ. ಏನು ಮಾಡ್ತಾರನ್ನ, ಬರ್ತಾರ ಇಲ್ಲ ಯಾರಿಗೆ ಗೊತ್ತು. ಇಲ್ಲ ಬರ್ತಾರ ಅದು ಹೆಂಗೆ ಬಿಡ್ತಾರ? ಕರಿಬೇಕಲ್ಲ ಎಲ್ಲಾರನ್ನ. ಅವರು ಬರ್ತಾರ. ನಾವು ನಮ್ಮ ಮನೆ ತೆರಪಿಯಿಂದ ನಮ್ದೊಂದು ಏನೈತೆ ನಾವು ಕರೆದೋಗೋಣ ಅಂತ ಬಂದಿದ್ದು ನೋಡ್ರಿ ಅಕ್ಕಾರ. ಲಕ್ಷ್ಮಿ ಆರಾಮದಾಳ? ಓ ಆರಾಮದಾಳ. ನಮ್ಮ ಅಶ್ವಿನಿದು ಒಂದೇ ಹಠ, ಫೋಟೋ ಶೂಟ್ ಮಾಡಿಸ್ಬೇಕು, ಅದೆಂಥದ ಫೋಟೋ ಶೂಟ್ ಮಾಡಿಸ್ಬೇಕು ಅಂತೇಳಿ ಒಂದೇ ಹಠ ಹಾಕಿದೆ. ಏನು ಮಾಡ್ತಿ? ಅಯ್ಯೋ ಅದು ನನಗೆ ಕಳ್ಸೋಕ್ಕೆ ಮನ್ಸಿದ್ದಿದ್ದಿಲ್ಲ, ಬೇಡ ಕಳಿಸೋದು ಒಬ್ಬ ಹೋಟೆಲ್ ಇದ್ದಕ್ಕಿನಿ ಹಂಗೆ ಅನ್ನಂಗೆ ಆಗಿತ್ತು. ಏನು ಮಾಡ್ತಿ ಹೇಳು? ಮತ್ತೆ ನಿಮ್ಮ ಲಕ್ಷ್ಮಿ ಹೊಂಟಾಳ ಅಂತ ಸುದ್ದಿ ಗೊತ್ತಾತಲ್ಲ, ಅದಕ್ಕೆ ಆಯ್ತು ಬಿಡತ್ತಗಂತೇಳಿ ಆಕಿ ಜೊತೆಗೆ ಅದ್ರ ನಡೀತೈತಿ ಅಂತೇಳಿ ಕಳಿಸಿದ್ದೀವಿ. ಈಕಿ ನಿಮ್ಮ ಸೌಪರ್ಣಿಕ ಹೋದ್ಲಾ? ಹೋದ್ಲ, ಸೌಪರ್ಣಿಕನೂ ಹೋದ್ಲ. ಚಲೋ ಆತ್ ಬಿಡ. ಮತ್ತೆ ಯಾವಾಗ ಸಿಹಿ ಸುದ್ದಿ ಇನ್ನೊಂದು? ದೊಡ್ಡ ಮಗಂದು ಏನು ಸುದ್ದಿನೇ ಇಲ್ಲ. ದವಾಖಾನೆಗೆ ಅದು ತೋರಿಸ್ಕೊಂಡಾರ ಅಲ್ಲ? ಹುಡುಗಿದ್ರು ಕೇಳ್ತಿದ್ದಿಲ್ಲ, ಹಾಕಿಲ್ಲ ಅಂತ ಕೇಳತ್ತೀನಿ. ಅಯ್ಯೋ ಏನು ಮಾಡೋದು ಬಿಡ ಯಾವತ್ತಾಗ, ಏನು ದವಾಖಾನೆ ತೋರಿಸ್ಕೊಂತಾವ ಬಿಡ್ತಾವ. ಆಮೇಲೆ ಇನ್ನೊಂದು ಏನಾಗೈತಿ ಅಂದರೆ ಅದು ಏನೋ ಒಂದು ಸ್ವಲ್ಪ ಗರ್ಭಕೋಶದ್ದು ತೊಂದರೆ ಐತಂತಕ್ಕಿಗೆ. ಮಕ್ಕಳು ಆಗಲ್ಲ ಅಂತ ಹೇಳ್ತಾ ಇದಾರಪ್ಪ. ಹೌದಾ? ಅಯ್ಯೋ ದೇವ್ರೆ, ಹೆಂಗೀಗ ಮತ್ತೆ? ಹೆಂಗೇನಿಲ್ಲ, ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಆಗಲ್ಲ ಅಂತ ಹೇಳ್ತಾ ಇದಾರೆ. ನನಗಂತೂ ಏನು ಮಾಡ್ಬೇಕಂತೇಳಿ ತಿಳಿವಲ್ತವ ಇವತ್ತಾಗ. ಅಯ್ಯೋ ಹಿಂಗಾಗ್ಬಿಟ್ರೆ ಭಾರಿ ಕಷ್ಟ ನೋಡಲ್ಲ. ಒಂಥರ ಈಗ ಆಗೋ ಟೈಮಿಗೆ ಏನಾಗಬೇಕು ಅದು ಆಗ್ಬಿಟ್ರೆ ಈ ಥರ ಬೇಜಾರಾಗಲ್ಲ. ಹಿಂಗೆ ಆಗ್ಲಾರ್ದೆ ಈ ಥರ ತೊಂದರೆ ಆಕ್ಕವಲ್ಲ, ಭಾಳ ಒಂಥರ ಕೆಟ್ಟ ಅನಿಸುತ್ತೆ ನೋಡು. ಅಯ್ಯೋ ಹಂಗಾಗೈತೆ ಈಕಿನ. ಅದಕ್ಕೀಗ ನಾ ಮಕ್ಕಳು ಮರಿ ಆಗಲಿಲ್ಲ ಅಂತಂದ್ರೆ ಈಗ ಅವ್ರಿಗೆ ಎಷ್ಟು ಬೇಜಾರಾಕೈತಿ ಹೇಳಿ, ಹೌದಿಲ್ಲ? ಮತ್ತೆ ಆಗಲ್ಲನವ. ಅಲ್ಲ ಯಾವ್ಯಾರ ದೊಡ್ಡ ದೊಡ್ಡ ದವಾಖಾನೆ ಕರ್ಕೊಂಡು ಹೋದ್ರೆ ಇದು ಏನಾರ ಹೇಳ್ತಾರ, ಏನು ಮಾಡ್ತಾರ, ಟ್ರೀಟ್ಮೆಂಟ್ ಕೊಡ್ತಾರ ಏನೋ? ಎಲ್ಲ ದವಾಖಾನೆ ಮುಗ್ದೈತೆ ಬಿಡ, ಡಾಕ್ಟ್ರ ಆಗೋದಿಲ್ಲ ಅಂತ ಕೈ ಚೆಲ್ಲಿ ಆತು. ಅದಕ್ಕೆ ಒಂದು ವಿಚಾರ ಮಾಡೇನಿ ನಾನು, ಏನು ಮಾಡ್ಬೇಕಂತ ಮಾಡಿ. ಏನು ಮಾಡೋದೈತಿ, ನಮ್ಮ ಲಕ್ಷ್ಮಿಗೆ ಅವಳಿ ಜವಳಿ ಐತಿ 2 ಹೊಟ್ಯಾಗ. ದೇವ್ರ ಆಶೀರ್ವಾದ ಏನೋ ಒಟ್ಟೆ ದೊಡ್ಡ ಮಗ್ಗಿಂಗೆ ಆಕತಿ ಅಂತ ಗೊತ್ತಿದ್ದು ಏನೋ ಗೊತ್ತಿಲ್ಲ. ಈಗ ಲಕ್ಷ್ಮಿಗೆ 2 ಅದಾವಂತ, ಒಂದು ಕೊಡುವ ಅಂತ ಹೇಳೇನಿ. ಅಲ್ಲ ಲಕ್ಷ್ಮಿ ಹ್ಞೂ ಅಂದ್ಲ ಕೊಡಾಕ? 2 ಅದಾವ? ಅಯ್ಯೋ ಎಂಥ ಖುಷಿ ವಿಚಾರ. ಪುಣ್ಯ ಮಾಡಿ ಬಿಡವ ನೀನು. ಅಯ್ಯೋ ಪುಣ್ಯ ಏನೋ ಮಾಡೇನಿ, ಆದರೆ ಏನು ಮಾಡೋದು, ಇನ್ನೊಬ್ಬಕ್ಕೆ ಹಿಂಗಾಗೈತಲ್ಲ. ಕೋಡಂದ ನೀ ಹ್ಞೂ ಅಂತ ಒಪ್ಕೊಂಡೈತೆ ಪಾಪ. ಹೌದಾ? ಅಲ್ಲ ಯಾರು ಹ್ಞೂ ಅಂತಾರ?
ಯಾರು ಕೊಡಕ್ಕೆ ಒಪ್ಕೊಂತಾರೆ ಹೇಳಿ ನೋಡೋಣ. ಆದರೂ ಪಾಪ ಒಂದು ಒಳ್ಳೆ ಮನಸ್ಲೆ ಕೊಡ್ತೀನಿ ಅಂದಾಳಲ್ಲ, ಅದೇ ನಶೀಬ ಬಿಡ. ಅದು ವಾರಗಿತ್ತಿಗೆ ಒದ್ದಾಡ್ಲಿಕ್ಕೆ ಇನ್ನೂ ಅನ್ನೋ ಅಂತಾರೆ ಹೆಚ್ಚು ಜಗತ್ನ್ಯಾಗ. ಆದರೂ ಕೊಡ್ತೀನಿ ಅಂದಾಳಂದ್ರೆ ಏನಿಲ್ಲ, ನಮ್ಮ ಆಕಾಶನ ಮಕ ನೋಡ್ಕೊಂಡು ಲಕ್ಷ್ಮಿ ಕೊಡಬೇಕು ಅನ್ನೋದಷ್ಟೇ. ಮತ್ತು ನಮ್ಮ ಸೌಪರ್ಣಿಕನ ಗುಣ ಅಷ್ಟಕ್ಕಷ್ಟೇ. ನಾ ಸೊಸಿ ಬಗ್ಗೆ ಹಿಂಗೆ ಮಾತಾಡ್ತಾರ ಮಾವ ಅಂತ ನೀವು ಅನ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಇದ್ದಂಗೆ ಹೇಳ್ತಾ ಇದ್ದೀನಿ. ನಮ್ಮ ಸೌಪರ್ಣಿಕ ಭಾಳ ಒಂಥರ ಮನುಷ್ಯಾಳು. ಕರೆನ ಆಕಿ ಒಂಥರ ಏನೋ ಸ್ವಲ್ಪ ತೊಂದರೆ ಕೊಟ್ಟಿಲ್ಲ ಲಕ್ಷ್ಮಿಗೆ, ಭಾಳ ಒಂಥರ ಬೇಜಾರೇ ಮಾಡ್ಯಾಳಕಿ. ಏನೋ ಆಕಿ ಆಗಿದ್ದಕ್ಕೆ ಸಹಿಸ್ಕೊಂಡು ಹೊಂಟಾಳ, ಮತ್ತೆ ಯಾರಾದ್ರೂ ಸಹಿಸ್ಕೊಂಡು ಹೋಗಕ್ಕೆ ಸಾಧ್ಯನೇ ಇಲ್ಲ. ಏ ಛೇ ಪಾಪ. ಆಗಲಿ, ಹೆಂಗ ಒಂದಿಲ್ಲ ಅಂದ್ರೆ ಇನ್ನೊಂದು ದಾರಿಯಾರ ತೋರಿಸಿದ್ನಲ್ಲ ದೇವ್ರು. ಹೌದ್ರಿ ಅಣ್ಣಾರ, ಎಲ್ಲ ಒಂದೇ ಥರ ಏನೇನೋ 5 ಬಳ್ಳು ಸಮ ಇರಂಗಿಲ್ಲ ಅನ್ನಂಗೆ. ಈಗ ನೋಡ್ರಿ ಎಲ್ಲ ಒಂದೇ ಥರ ಆಗ್ಬೇಕಂದ್ರೆ ನಾವು ಅನ್ಕೊಂಡಂಗೆ ಆಗ್ಬೇಕಂದ್ರೆ ಆಕತ್ತ ಆಗಂಗಿಲ್ರಿ, ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡ್ರಿ. ಈಗ ನೋಡ್ರಿ ನಿಮ್ಮ ನಂದಿನಿದೆ ತಗೋರಿ, ನೀವು ಎಷ್ಟು ಧೂಮಾಗಿ ಮದುವೆ ಮಾಡ್ಬೇಕು ಅಂತಿದ್ರಿ ಆತ ಎಂತಾದೊಂದು ಕೆಲಸ ಆಗೋತು. ಏನು ಮಾಡ್ತೀರಿ? ಹಂಗೆ ನಾವು ಅನ್ಕೊಂಡಂಗೆ ಎಲ್ಲ ಆಗ್ಬಿಟ್ರೆ ಜಗತ್ನ್ಯಾಗ ನಾವು ದೇವ್ರ ನೆನ್ಸಂಗಿಲ್ಲಲ್ಲ. ಅದಕ್ಕೆ ದೇವ್ರು ಸ್ವಲ್ಪ ಅವಾಗೊಮ್ಮೆ ಇಂಥವೇನಾರ ಒಂದು ಮಾಡ್ತಿರ್ತಾನೆ. ಅಷ್ಟೇ ಅನ್ಕೊಳ್ಬೇಕು, ಸುಮ್ಮನೆ ಆಗ್ಬೇಕು. ಹಾಂ ಹೋಗ್ಲಿ ಬಿಡ್ರಿ, ಆಕಿ ವಿಚಾರ ಯಾಕೆ? ನಮಗೂ ಭಾಳ ಬೇಜಾರ ಐತಿ ಆ ವಿಚಾರವಾಗಿ. ಏನು ಮಾಡೋಕ್ಕಾಗಲ್ಲ, ಅವ್ರವ್ರು ಮಾಡ್ಕೊಂಡಿದ್ದು ಅವ್ರವ್ರು ಅನ್ಭವಿಸ್ತಾರ. ನಾವು ಏನು ಮಾಡೋಕ್ಕಾಗಲ್ಲ. ನಾವೇನು ದೇವ್ರ ಹಣೆ ಬರತ್ತಿ ಬರಿಯಾಕ? ಅದು ಕರೆ ಅನ್ರಿ. ಸರಿ, ನಾವಿನ್ನು ಹೊತ್ತಾತ್ರಿ ಬರ್ತೇವೆ. ಭಾಳ ತಡ ಆಕತಿ, ಇನ್ನೂ ಭಾಳ ಮನೆಗೆ ಹೋಗೋದೈತಿ. ಮತ್ತು ಅಂದ್ರೆ ಕೆಲವೊಂದು ಮನೆಗೆ ಹೋಗ್ತೀವಿ, ಕೆಲವೊಂದರಿಗೆ ಫೋನ್ ಹಚ್ಚಿ ಹೇಳ್ತೀವಿ. ಭಾಳ ಆತ್ಮೀಯರಾಗಿದ್ದವ್ರ ಮನೆಗೆಲ್ಲ ಹೋಗಿ ಕರೆದೇ ಚಂದ ಅಂತೇಳಿ ಹೋಗಿ ಕರಿತಾ ಇದೀವಿ. ಹೌದು, ನಿಮ್ಮ ಲಕ್ಷ್ಮೀ ಕುಬ್ಸ ಯಾವಾಗ? ಅಯ್ಯೋ ಅದೊಂದು ದೊಡ್ಡ ಕತಿಯವ. ಅದೇನೋ ಕುಬ್ಸ ಮಾಡೋ ನಡಿ ಇಲ್ಲಂತವ. ನಮ್ಮ ತಾಯಿಗೆ ಕುಬ್ಸ ಮಾಡಿದಾಗ, ಅಂದರೆ ತಾಯಿಗೆ ಅಂತಂದರೆ ಅಂದರೆ ಏನಾಗಿತ್ತಂದ್ರೆ ಫಸ್ಟು ನಮ್ಮ ಅಪ್ಪಾರ ಅವ್ವಾರಿಗೇನೋ ಕುಬ್ಸ ಮಾಡಿದ್ರಂತೆ. ಅವಾಗೇನೋ ಕುಬ್ಸದ ದಿನನೇ ಅದು ಹೊಟ್ಟೆಗಿರೋದು ತೀರ್ಕೊಂಡ್ಬಿಡ್ತಂತೆ. ಅದಾದ್ಮೇಲೆ ಮತ್ತೆ 2ನೇದ್ದು ಹಾಗೆ ಹೋಟೆಲ್ ನಿಂತಾಗೇನೋ ಕುಬ್ಸ ಮಾಡಿದ್ರಂತೆ. 1ನೇದ್ದು ಹಿಂಗಾತ್ ತಡಿ ಅಂತೇಳಿ ಅದು ಅವತ್ತೇ ತೀರ್ಕೊಂಡ್ಬಿಡ್ತಂತೆ. ಅಯ್ಯೋ ಇದ್ಯಾಕೆ ಹಿಂಗಾಗಕತ್ತೈತಿ ಅಂತೇಳಿ 3ನೇದ್ದು ನಮ್ಮ ಅಪ್ಪಾರ ಹೋಟೆಲ್ ನಿಂತಿದ್ರಂತೆ. ನಮ್ಮ ಅಪ್ಪಾರನ್ನ ನಮ್ಮ ಅಜ್ಜಿ ಪ್ರೆಗ್ನೆಂಟ್ ಇದ್ದಾಗ ಕುಬ್ಸ ಮಾಡಲಿಲ್ಲಂತೆ, ಬೇಡ ಅಂತೇಳಿ. ಕುಬ್ಸ ಮಾಡ್ಲಾರ್ದಾಗ ನಮ್ಮ ಅಪ್ಪಾರಿಗೆ ಏನೂ ಆಗಲಿಲ್ಲ, ಆರಾಮಾಗೆ ಹುಟ್ಟಿದ್ರಂತವ್ರು. ಅವಾಗ ಅವರಿಗೆಲ್ಲ ಅನಿಸ್ತಂತೆ, ಓ ಕುಬ್ಸ ನಮ್ಮಂತನಕ ಬರಲ್ಲೋ ಏನೋ, ಇದು ಯಾಕೆ ಕುಬ್ಸ ಮಾಡಿದ್ರೆ ಹಿಂಗಾಗಕತ್ತೈತಿ ಅಂತ ವಿಚಾರ ತಲೆಯಾಗ ಬಂತಂತೆ. ತಲೆಯಾಗ ಬಂದು ಅವ್ರು ಏನು ಮಾಡ್ಯಾರ, ಬೇಡ ಇನ್ಮೇಲೆ ಕುಬ್ಸ ಮಾಡೋದಂತ ಅವ್ರವರೇ ಮಾತಾಡ್ಕೊಂಡು ಅವಾಗಿಂದನು ನಮ್ಮವ್ರಿಗೂ ಕುಬ್ಸ ಮಾಡಿಲ್ಲ, ಇನ್ನು ನನಗೂ ಕುಬ್ಸ ಮಾಡಿಲ್ಲ. ಈಗ ಲಕ್ಷ್ಮಿಗೂ ನಾನು ಕುಬ್ಸ ಮಾಡಲ್ಲ ಅಂತ ಹೇಳೇನಿ. ಮತ್ತು ಇವ್ರು ಯಾರದು ಇವ್ರು ಲಕ್ಷ್ಮಿ ಮನೆಯವರು ಕುಬ್ಸ ಮಾಡೋನು ಅಂತೇಳಿ ನಿಂತಿದ್ರಂತೆ. ಮತ್ತು ಏನ ನೋಡವ ನಿಮ್ಗೆ ಬಿಟ್ಟಿದ್ದು ಅಂದೆ. ಅವ್ರಿಗೂ ಒಂದು ಸ್ವಲ್ಪ ಅನ್ಸೈತಿ, ಯಾಕೆ ಬೇಕು ಕುಬ್ಸ ಮಾಡಿ ಏನಾರ ಕೆಟ್ಟದ್ದಾಗಿ ನಾಳೆ ಆಮೇಲೆ ನೀವು ಮಾಡಿಟ್ರಿ ಅಂತ ನಾವು ಅಂತೇವಿ. ಬೇಡ ಅಂದಮೇಲೆ ಮಾಡಿದ್ರೆ ನಂಗೆ ಸಿಟ್ಟು ಬರ್ತೈತಿ. ಅದು ಅವ್ರಿಗೂ ಅನ್ಸೈತಿ, ಅದಕ್ಕೆ ಬೇಡ ಮಕ್ಕಳದೇ ಒಂದು ನಾಮಕರಣ ಜೋರಾಗಿ ಮಾಡೋಣ ಅಂತ ಮಾತಾಡಿ ಕಳ್ಸ್ಯಾರ ಲಕ್ಷ್ಮಿ ಮುಂದೆ. ಓ ಹೌದು, ಕೆಲವೊಬ್ಬರಿಗೆ ಅದು ಒಂದೊಂದ್ಸಲ ಶಾಪ ಅಂತ ಆಗಿರ್ತೈತಿ. ಹಂಗಾದಾಗ ಮಾಡಲೇಬಾರ್ದು. ಹೌದು, ಕೆಲವೊಬ್ರು ಮಂತ್ಯಾನಕ್ಕೆ ಇರ್ತೈತದ. ಹ್ಞೂನವ. ಸರಿ, ಲಕ್ಷ್ಮಿ ಬಂದ್ರೆ ನಾ ಕೇಳಿದೆ ಅಂತ ಹೇಳ್ಬಿಡ. ನಾ ಹಂಗಾರೆ ಬರ್ತೇನೆ. ಆಯ್ತು, ಹೋಗ್ಬರ್ರಿ.